ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ಕೆಪಿಎಸ್ ಶಾಲೆಯಲ್ಲಿ ನಡೆದಂತಹ ಸರಸ್ವತಿ ಪೂಜಾ ಕಾರ್ಯಕ್ರಮದಲ್ಲಿ ಬಿಎಡ್ ಪರೀಕ್ಷೆಯಲ್ಲಿ 97.3 ಅಂಕಗಳನ್ನು ಪಡೆದಂತಹ ಶ್ರೀಮತಿ ವಿದ್ಯಾರವರಿಗೆ ಹಾಗೂ 10ನೇ ತರಗತಿಯಲ್ಲಿ ಕಳೆದ ಬಾರಿ ಉನ್ನತ ಹೆಚ್ಚು ಅಂಕಗಳನ್ನು ಪಡೆದಂತಹ ಮಕ್ಕಳಾದ ಕಾವ್ಯ, ಯೋಗೇಶ್, ರಮ್ಯಾ, ಲತಾ, ಅಮೃತ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ಪ್ರೋತ್ಸಾಹಿಸಿ ಸನ್ಮಾನಿಸಲಾಯಿತು. ಮತ್ತೊಮ್ಮೆ ನಾವು ಜಾವೇದ್ ಅವರನ್ನ ಅಭಿನಂದಿಸಲೇಬೇಕು. ಯಾಕೆ ಅಂತಂದ್ರೆ ಅವರಾಗಿ ಬಂದು ನಿಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ 3 ಜನರನ್ನ ಹೆಸರಿಸಿ ಅಂತ ಹೇಳಿ ಅವ್ರು ಕೇಳಿದ್ರು. ಆಗ ನಾವು ಆತರ ಇಲ್ಲ, ಈ ಸರ್ತಿ ಏನಾಗಿದೆ ಅಂದ್ರೆ ಸುಮಾರು 36 ಜನ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗ್ಬಿಟ್ಟಿದ್ದಾರೆ. ಹೀಗಾಗಿ ಕನ್ನಡ ಮಾಧ್ಯಮದಿಂದ 2, ಇಂಗ್ಲಿಷ್ ಮಾಧ್ಯಮದಿಂದ 2 ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ಸಲಹೆಯನ್ನು ಕೊಟ್ಟಾಗ ಅದನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಹೃದಯಪೂರ್ವಕವಾಗಿ ಒಪ್ಪಿಕೊಂಡು ಅದರಂತೆ ಅವರು ಅಂಕಗಳನ್ನು ಆಧರಿಸದೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂತ 2 ವಿದ್ಯಾರ್ಥಿಗಳನ್ನ ಕನ್ನಡ ಮಾಧ್ಯಮದಿಂದ, 2 ವಿದ್ಯಾರ್ಥಿಗಳನ್ನ ಇಂಗ್ಲಿಷ್ ಮಾಧ್ಯಮದಿಂದ ಆಯ್ಸಿ ಇವತ್ತು ಸನ್ಮಾನಿಸಿದ್ದಾರೆ. ಇದು ಯಾರಿಗೆ ಪ್ರೇರಣೆ ಆಗಬೇಕು ಅಂತಂದ್ರೆ ಈ ವರ್ಷ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಾದ ತಾವು ಈ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಇಂಥದೊಂದು ಸನ್ಮಾನ, ಆ ಸನ್ಮಾನದ ಮೊತ್ತ ಲೆಕ್ಕಕ್ಕೆ ಬರೋದಿಲ್ಲ, ಸನ್ಮಾನದ ಮೌಲ್ಯ ಲೆಕ್ಕಕ್ಕೆ ಬರುತ್ತೆ. ಈ ನಿಟ್ಟಿನಲ್ಲಿ ಇಂಥದೊಂದು ಸುಸಂದರ್ಭವನ್ನ ನಮ್ಮ ಶಾಲೆಯ ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳು ಗಳಿಸಿಕೊಡ್ಲಿ. ಕೆಪಿಎಸ್ಗೆ ಒಳ್ಳೆಯ ಪರ್ಸೆಂಟೇಜ್ ಅನ್ನು ಕೊಡುವ ಮೂಲಕ ಏನು ಈಗ ಕೆಪಿಎಸ್ ಶಾಲೆಯಲ್ಲಿ ಒಂದು ಒಳ್ಳೆಯ ಹೆಸರಿದೆ ಕರ್ನಾಟಕದಲ್ಲಿ, ಅದನ್ನ ಮತ್ತೊಮ್ಮೆ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ನೀವು ಅಂತೇಳಿ ಆಶಿಸ್ತಾ, ಹಾಗೇನೆ ಎಲ್ಲ ಯುವ ಸಂಘಟನೆಗಳು ಏನು ಕೆಆರ್ಪೇಟೆನಲ್ಲಿ ಇವೆ, ಯುವ ರಕ್ಷಣಾ ವೇದಿಕೆ ಅಷ್ಟೇ ಅಲ್ಲದೆ ರಕ್ಷಣಾ ವೇದಿಕೆನೂ ಇದೆ, ಇನ್ನು ಬೇರೆ ಬೇರೆ ಸಂಘಟನೆಗಳಿವೆ, ಅವರೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಈ ರೀತಿಯ ಪ್ರೋತ್ಸಾಹವನ್ನು ಕೊಡ್ತಾ ಬಂದ್ರೆ ಮುಂದೊಂದು ದಿನ ಅದು ನಿಮಗೆ ಖಂಡಿತ ಪ್ರೇರಣೆ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಅವರಿಗೆ ನಮ್ಮೆಲ್ಲ ಕೆಪಿಎಸ್ ನ ಸಮಸ್ತ ಬಳಗದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ, ನೀವುಗಳು ಕೂಡ ಈ ಸರಸ್ವತಿ ಪೂಜಾ ಸಮಾರಂಭವನ್ನ ಆಯೋಜನೆ ಮಾಡ್ಕೊಂಡಿದ್ದೀರಾ. ಮತ್ತೆ ನನಗೆ ಇನ್ನೊಂದು ಬಹಳಷ್ಟು ಸಂತೋಷವಾಗಿತ್ತು ಅಂತಂದ್ರೆ ಅನೇಕ ಮುಸ್ಲಿಂ ಬಾಂಧವರು ಕೂಡ ಸರಸ್ವತಿ ಪೂಜೆಯನ್ನ ವಿದ್ಯಾ ದೇವಿ ಎನ್ನುವ ರೀತಿಯಲ್ಲಿ ಅವರು ಎಲ್ಲರೂ ಬಂದು ಅದನ್ನ ಪೂಜಿಸಿದ್ರು. ಅದು ಅತ್ಯಂತ ಮಾನವೀಯತೆಯನ್ನು ತೋರಿಸ್ತಕ್ಕಂತಹ, ಸಹೃದಯತೆಯನ್ನು ತೋರಿಸ್ತಕ್ಕಂತಹ ಒಂದು ವಿಚಾರ. ಈ ರೀತಿಯ ಒಂದು ಮಣಿಪುರದ ನಡುವಿನ ಸಮ್ಮೇಳನವನ್ನು ಸಾಧಿಸ್ತಕ್ಕಂತಹ ಇಂಥ ಕೆಲಸಗಳು ಆದ್ರೆ ಬಹುಶಃ ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗುತ್ತೆ. ಅದು ಆಗಲಿ ಅನ್ನುವಂಥ ಆಶಯಗಳೊಂದಿಗೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.